ಮದ್ದೂರಿನಲ್ಲಿ ಏನು ಗಣಪತಿ ವಿಸರ್ಜನಾ ವೇಳೆ ಆದಂತಹ ಕಲ್ಲು ತೂರಾಟ ಹಾಗೇನೇ ಏನು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿತ್ತು ಅದು ಬೆನ್ನಲ್ಲೇ ಇವತ್ತು ಗಣಪತಿಯ ಸಾಮೂಹಿಕ ವಿಸರ್ಜನೆಗಳು ಕೂಡ ನಡೀತಾ ಇರ್ತಕ್ಕಂಥ ನಾವೀಗ ಮದ್ದೂರಿನ IB ಸರ್ಕಲಲ್ಲಿದ್ದೇವೆ. ಈಗ IB ಸರ್ಕಲ್ನಲ್ಲಿ ಶುರುವಾಗಿದೆ ಮೊದಲ ಗಣಪತಿಯ ವಿಸರ್ಜನೆ ಶುರುವಾಗ್ತಾ ಇದೆ. ನಮ್ಮ ಜೊತೆಗೆ ಹಿಂದೂ ಪರ ಕಾರ್ಯಕರ್ತರು ಹಾಗೆ ಮುಖಂಡರುಗಳು ಸ್ಥಳೀಯವಾಗಿದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾರೆ. ಸರ್, ತಮ್ಮ ಹೆಸರು? ನಾವು ಸಂಗ್ರೇಗೌಡ ಅಂದ್ಬಿಟ್ಟು ನಾವು ಹಿಂದೂ ಸಂಘಟನೆಯವರು. ನಮ್ಮ ಮದ್ದೂರಿನಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಐತಲ್ಲ, ನಾವು ಗಣೇಶ ವಿಸರ್ಜನೆ ಮಾಡ್ಬೇಕಾದ್ರೆ ನಮ್ಮವ್ರಿಗೆ ಇದು ಮಾಡಿದಾರಲ್ಲ ಅದು ತುಂಬ ನೋವಾಯಿತು. ಆದ್ದರಿಂದ ಪ್ರತಿಭಟನೆ ನಾವು ಹಿಂದೂ ಒಗ್ಗಟ್ಟಾಗಿ ನಾವು ಹಿಂದೂ ಮುಸ್ಲಿಂ ಅಣ್ಣ ತಮ್ಮರಾಗಿದ್ವಿ. ಆದರೆ ಇವತ್ತು ವೈಷಮ್ಯ ರೀತಿಯಾಗಿ ಯಾರೋ ಕಿಡಿಗೇಡಿಗಳು ಮಾಡಿದ್ದಾರೆ, ಅವ್ರ ವಿರುದ್ಧವಾಗಿ ನಾವು ಹಿಂದೂ ಸಂಘಟನೆ ಒಂದಾಗಿ ನಾವೆಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಏನು ಕಾರಣ ಅಂತ ಸರ್, ಮುಸ್ಲಿಮ್ಸ್ ಹುಡುಗರು ಕಿಡಿಗೇಡಿಗಳಂತ ಹೇಳ್ಬೇಕು ಅವ್ರನ್ನ. ಅವರು ನಮ್ಮ ಗಣೇಶ ವಿಸರ್ಜನೆ ಟೈಮಲ್ಲಿ ಕಲ್ಲು ತೂರಾಟದೇ ಪ್ರಮುಖ ಕಾರಣ. ಅದನ್ನ ವಿರೋಧಿಸಿ ನಾವು ಇದು ಮಾಡ್ತಾ ಇದ್ದೇವೆ. ನಿಮ್ಮ ಲೋಕಲ್ MLA ಅವರೇ ಬಂದಿಲ್ವಲ್ಲ ಇಲ್ಲಿ ಅಂತ? ಅವ್ರು ಎಲ್ಲಿದ್ದಾರೆ ನಮಗೂ ಗೊತ್ತಿಲ್ಲ ಸರ್. ಅವರು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬಂದು ಅವ್ರ ಕರ್ತವ್ಯ ಮಾಡಬೇಕಾಯ್ತು. ನಾವು ಜನಗಳ ಹಿಂದೂ ಸಂಘಟನೆಯವರೆಲ್ಲ ಸೇರಿ ಮಾಡ್ತಾ ಇದ್ದೀವಿ ಸರ್. ಹಾಗೆ ನಮ್ಮ ಜೊತೆ ಮತ್ತಷ್ಟು ಮುಖಂಡರುಗಳಿದ್ದಾರೆ, ಮಾತಾಡ್ತೇವೆ. ಸರ್, ತಮ್ಮ ಹೆಸರು? ಸರ್, ಸರ್ ಕಾರ್ತಿಕ್ ಅಂತ. ಎಲ್ಲಿಂದ ಬರ್ತಿದ್ದೀರಿ? ಮೆರವಣಿಗೆ ಗೊರವನಹಳ್ಳಿಯವರು ಸರ್. ಗೊರವನಹಳ್ಳಿ ಬಂದಿರೋ ಸರ್. ಇವತ್ತು ಸರ್ ಹಿಂದೂ ಸಂಘಟನೆಯವರು ಇವತ್ತು ಗಣೇಶ ಸಾಮೂಹಿಕ ವಿಸರ್ಜನೆಗೆ ಹೋಗೊಟ್ಟಿರೋದ್ರಿಂದ ಹಿಂದೂ ಕಾರ್ಯಕರ್ತರು ಪಕ್ಷ ಭೇದ ಮರ್ತಿ, ಜಾತಿ ಭೇದ ಮರ್ತಿ, ಹಿಂದೂಗಳು ಅನ್ನೋದು ಒಂದು ಸಂಘಟನೆಯಿಂದ ಆಹ್ವಾನ ಕೊಟ್ಟಿರುತ್ತೆ. ನಮ್ಮ ಸುತ್ತಮುತ್ತ ಹಳ್ಳಿ ಗ್ರಾಮಸ್ಥಗಳು ಅಲ್ಲಿಂದ ಹುಡುಗರು ಗಣೇಶಗಳನ್ನ ತಂದು ಇಲ್ಲಿ ವಿಸರ್ಜನೆ ಮಾಡೋಕ್ಕೆ ಇವತ್ತು ಹಿಂದೂ ಕಾರ್ಯಕರ್ತರು ಹೋಗೊಟ್ಟಿರೋದ್ರಿಂದ ಎಲ್ಲ ನಾವು TV ಸರ್ಕಲಲ್ಲಿ ಎಲ್ಲ ಹಿಂದೂಗಳು ಸೇರ್ತಾ ಇದೀವಿ ಸರ್. ನಾವು ಗೊರವನಹಳ್ಳಿಯಿಂದ ಬಂದಿದ್ದೀವಿ ಸರ್. ಇಪ್ಪತ್ತರಲ್ಲಿ ಆಗಿರ್ತಕ್ಕಂಥ ಗಲಭೆ ಪ್ರಕರಣವನ್ನ ಗೊರವನಹಳ್ಳಿಯಲ್ಲಿ ಕೂತ್ಕೊಂಡು ಯಾವ ರೀತಿ ನೋಡ್ತಾ ಇದ್ದೀರಿ? ಗೊರವನಹಳ್ಳಿಯಿಂದ ಯಾವ ರೀತಿ ನೋಡ್ತಾ ಇದ್ದೀರಿ ಮದ್ದೂರು ಪ್ರಕರಣ? ಸರ್, ನಾವು ಗೊರವನಹಳ್ಳಿ ಅಂತಲ್ಲ ಸರ್, ಆ ಊರಿಗೆ ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಹಿಂದೂ ಎಲ್ಲ ಒಂದಾಗಿ ಅಂತ ತೋರಿಸಲೇಬೇಕು ಅನ್ನುವಂಥ ಉದ್ದೇಶಪೂರ್ವಕವಾಗಿ ನಾವೆಲ್ಲ ಹಿಂದೂಗಳು ಒಂದಾಗಿ ನಾವು ಗೊರವನಹಳ್ಳಿ ಒಂದೇ ಅಲ್ಲ, ಇಡೀ ನಮ್ಮ ಮಂಡ್ಯ ಜಿಲ್ಲೆ ನಮ್ಮ ಮದ್ದೂರು ತಾಲೂಕು ಕೆಸ್ತೂರು ಎಲ್ಲ ಭಾಗದಿಂದನೂ ಜನಸಂಖ್ಯೆ 20,000ದಿಂದ 15,000ದವರೆಗೂ ಜನ ಸಾಮೂಹಿಕ ವಿಸರ್ಜನೆಗೆ ಗಣಪತಿ ವಿಸರ್ಜನೆಗೆ ಪಾಲ್ಗೊಳ್ಳಿದ್ದಾರೆ. ಗಣಪತಿ ವಿಸರ್ಜನೆ ಆಗ್ಬೋದು ಇವತ್ತು? 27ರಿಂದ 28 ಗಣಪತಿ ವಿಸರ್ಜನೆ ಆಗೋ ಚಾನ್ಸ್ ಇದೆ. ಒಂದೇ ದಿನಕ್ಕೆ ಅಲ್ಲಿಗೆ ಮದ್ದೂರಲ್ಲಿ ಎಲ್ಲ ಬಹುತೇಕ ಎಲ್ಲ ಗಣಪತಿ ವಿಸರ್ಜನೆ ಎಲ್ಲ ಮುಗುತ್ತೆ. ಆಗಿರ್ತಕ್ಕಂಥ ಗಲಾಟೆಯನ್ನ ಯಾವ ರೀತಿ ನೋಡ್ತೀರಿ? ಯಾಕೆಂತಂದ್ರೆ ಒಂದು ಕಡೆಗೆ ಮುಸಲ್ಮಾನರ ಕಡೆ ಆರೋಪ ಮಾಡ್ತಾರೆ, ಇನ್ನು ಕೆಲವು ಕಡೆ ನಿಮ್ಮವ್ರನ್ನೇ ಆರೋಪ ಮಾಡ್ತಾರೆ. ನಿಜವಾಗ್ಲೂ ಏನಾಗಿದೆ ಅಂತ ನಿಮ್ಗೇನು ಮಾಹಿತಿ ಇದೆ ಅಂತ ಸ್ಥಳೀಯರಾಗಿ? ಅಲ್ಲಿ ಮಾಹಿತಿ ಬಂದ ಪ್ರಕಾರ ನಮ್ಮ ಹಿಂದೂಗಳು ಗಣಪತಿ ವಿಸರ್ಜನೆ ಮಾಡುವಾಗ ಯಾವುದೇ ರೀತಿ ಗಲಾಟೆ, ಯಾವುದೇ ರೀತಿ ಗೊಂದಲ ಏನು ಮಾಡ್ಕೋದ್ರಿಲ್ಲ. ಅಲ್ಲಿ ಮುಸಲ್ಮಾನರ ವೈಯಕ್ತಿಕ ದ್ವೇಷದಿಂದ ಮಾಡಿರೋದ್ರಿಂದ ನಮ್ಮ ಹಿಂದೂಗಳು ಒಗ್ಗಟ್ಟಾಗಿ ಪ್ರತಿಭಟನೆ ನಡೆಸಿದ್ರು ಮೊನ್ನೆ ದಿನ. ಇವತ್ತು ಸಾಮೂಹಿಕ ವಿಸರ್ಜನೆಗೆ ಇಡೀ ಮದ್ದೂರು ತಾಲೂಕು ಪ್ರತಿಯೊಂದು ಹಳ್ಳಿಲೂ, ಕೆಸ್ತೂರು ಭಾಗ, KM ದೊಡ್ಡಿ ಭಾಗ, ಗೊರವನಹಳ್ಳಿ, ಮದ್ದೂರು ಎಲ್ಲ ಭಾಗದಿಂದನೂ ಸಾಮೂಹಿಕ ಗಣಪತಿ ವಿಸರ್ಜನೆಗೆ 27ರಿಂದ 28 ಗಣಪತಿ ವಿಸರ್ಜನೆ ಮಾಡುವಂಥ ಸಮಯ. ಈಗ ಯಾವುದೇ ರೀತಿ ಗೊಂದಲ ಇಲ್ದೇ ಶಾಂತಿಯುತಿಯಿಂದ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನೀವು ಎಲ್ಲಿಂದ ಬಂದಿದ್ದೀರಿ ಸರ್? ನಮ್ಮದು ಕೂಳಿಗೆರೆ. ನಿಮ್ಮೂರಿಂದ ಕೂಡ ಗಣಪತಿ ವಿಸರ್ಜನೆ? ಗಣಪತಿ ನಮ್ಮ ಹಿಂದೂಗಳು ನಾವೆಲ್ಲ ಒಂದಾಗಿರ್ಬೇಕು ಅಂತ ಬಂದಿರೋದು. ಮದ್ದೂರು ಗಲಭೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು. ನೀವು ನೋಡ್ದಂಗೆ ಬರೀ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಪ್ರತಿ ಬಾರಿನೂ ಕೂಡ ವರ್ಷನೂ ಕೂಡ ಬೇರೆ ಬೇರೆ ಭಾಗದಲ್ಲಿ ಒಂದು ಕಡೆ ನಾಗಮಂಗಲ, ಈ ಬಾರಿ ಮದ್ದೂರು, ಈ ರೀತಿಯ ಘಟನೆಗಳು ಆಗ್ತಾನೇ ಇರುತ್ತೆ. ಇಂಥದ್ದನ್ನ ಪರಿಸ್ಥಿತಿ ನಿಯಂತ್ರಣ ಮಾಡೋದಕ್ಕೆ ಸ್ಥಳೀಯವಾಗಿ MLAಗಳಿರ್ಬೋದು ಅಥವಾ MP ಗಳಿರ್ಬೋದು ಯಾವ ರೀತಿಯಾಗಿ ನಿಭಾಯಿಸಬೇಕು ಅಂತ ಹೇಳ್ತೀರಿ? ಸರ್, ಎಲ್ಲವೂ ನಮ್ಮ ಹಿಂದೂಗಳೆಲ್ಲ ಒಂದಾಗಿರ್ಬೇಕು, ಒಗ್ಗಟ್ಟಾಗಿರ್ಬೇಕು. ಇವ್ರ ಮಸೀದಿ ಹತ್ರ ಹೋದ್ರೆ ಟೌಂಟೆ ಹೊಡುವಂಗಿಲ್ಲ, ಏನೂ ಇಲ್ಲ. ಇವರಾದ್ರೆ ಮೈಕ್ ಹಾಕಿ ಕೂಗಬೇಕು. ನಾಮಾದ್ರೆ ಒಂದು ಸಾವು ಹೋದ್ರೂ ಟೌಂಟೆ ಹಾಕುವಂಗಿಲ್ಲ ಅಂತಾರೆ. ಅವ್ರ ಮಸೀದಿ ಹತ್ರ ಟೌಂಟೆ ಹೊಡುವಂಗಿಲ್ಲ, ಏನಂದ್ರೆ ಏನೂ ಇಲ್ಲ. ಅವ್ರು ಮಾತ್ರ ಮೈಕ್ ಹಾಕಿ ಕೂಗಬೇಕು, ನಮ್ಮೇನು ಒಂದು DJ ಹಾಕುವಂಗಿಲ್ಲ, ಏನಂದ್ರೆ ಏನೂ ಇಲ್ಲ. ಇದೆಲ್ಲ ಕೆಟ್ಟ ಸರ್ಕಾರ, ಇದು ಕಾಂಗ್ರೆಸ್ ಸರ್ಕಾರ ಐತಲ್ಲ. ನಮ್ಮ ಹಿಂದೂಗಳಿಗೆ ಒಗ್ಗಟ್ಟಿಲ್ಲ. ಇದು ನಮಗೇನಿದ್ರು JDS BJP ಬರಬೇಕು ಸರ್ಕಾರ. ಇದು ಹುಟ್ಟು ಕೆಟ್ಟ ಸರ್ಕಾರ, ಇದು ಕಾಂಗ್ರೆಸ್ ಸರ್ಕಾರ. ಥ್ಯಾಂಕ್ ಯು. ಎಸ್, ಇದಿಷ್ಟು ಕೂಡ ಸ್ಥಳೀಯವಾಗಿ ಏನು ಗಣಪತಿ ವಿಸರ್ಜನೆಗೆ ಮಾಡೋದಕ್ಕೆ ಬಂದಿರತಕ್ಕಂಥ ಹಿಂದೂ ಪರ ಕಾರ್ಯಕರ್ತರ ಒಂದು ಭಾವನೆಗಳು, ಮಾತು. ಅಂದರೆ ಅವ್ರು ಹೇಳುವಂಥದ್ದು ಕೇವಲ ಮುಸಲ್ಮಾನರಿಗೆ ಅಜಾನ್ ಕೂಗೋದಕ್ಕೆ ಅವಕಾಶವನ್ನು ಕೊಡ್ತಾರೆ, ಆದರೆ ನಮಗೆ ಗಣಪತಿಯನ್ನು ವಿಸರ್ಜನೆ ಮಾಡೋದಕ್ಕೆ, ಮಸೀದಿ ಮುಂದೆ ಹೋಗೋದಕ್ಕೆ ಅಥವಾ ಏನು ನಮ್ಮ DJ ಸಾಂಗನ್ನು ಕೂಡ ಹಾಕೋದಕ್ಕೂ ಕೂಡ ಅವಕಾಶವನ್ನು ಕೊಡೋದಿಲ್ಲ. ಇದೊಂದು ಕೆಟ್ಟ ಸರ್ಕಾರ ಅಂತೇಳಿ ನೇರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಬುಟ್ ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದು. ನೋಡೋಣ, ಮತ್ತಷ್ಟು ಜನರನ್ನು ಮಾತಾಡ್ತೇವೆ. ಹಾಗೆ ಮದ್ದೂರಲ್ಲಿ ಇವತ್ತಿನ ಗಣಪತಿಯ ಸಾಮೂಹಿಕ ವಿಸರ್ಜನೆ ಇದೆ, ಇದರ ಮತ್ತಷ್ಟು ಅಪ್ಡೇಟನ್ನು ರಿಪಬ್ಲಿಕ್ ಕನ್ನಡ ನೀಡ್ತಾ ಹೋಗುತ್ತೆ. ನೋಡ್ತಾ ಇರಿ. ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮದ್ದೂರಿನಲ್ಲಿ
ಏನು ಗಣಪತಿ ವಿಸರ್ಜನಾ ವೇಳೆ ಆದಂತಹ ಕಲ್ಲು ತೂರಾಟ ಹಾಗೇನೇ ಏನು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿತ್ತು ಅದು ಬೆನ್ನಲ್ಲೇ ಇವತ್ತು ಗಣಪತಿಯ ಸಾಮೂಹಿಕ ವಿಸರ್ಜನೆಗಳು ಕೂಡ ನಡೀತಾ ಇರ್ತಕ್ಕಂಥ ನಾವೀಗ ಮದ್ದೂರಿನ IB ಸರ್ಕಲಲ್ಲಿದ್ದೇವೆ. ಈಗ IB ಸರ್ಕಲ್ನಲ್ಲಿ ಶುರುವಾಗಿದೆ ಮೊದಲ ಗಣಪತಿಯ ವಿಸರ್ಜನೆ ಶುರುವಾಗ್ತಾ ಇದೆ. ನಮ್ಮ ಜೊತೆಗೆ ಹಿಂದೂ ಪರ ಕಾರ್ಯಕರ್ತರು ಹಾಗೆ ಮುಖಂಡರುಗಳು ಸ್ಥಳೀಯವಾಗಿದ್ದಾರೆ. ಅವ್ರನ್ನ ಮಾತಾಡಿಸೋಂಥ ಪ್ರಯತ್ನ ಮಾಡ್ತಾರೆ. ಸರ್, ತಮ್ಮ ಹೆಸರು? ನಾವು ಸಂಗ್ರೇಗೌಡ ಅಂದ್ಬಿಟ್ಟು ನಾವು ಹಿಂದೂ ಸಂಘಟನೆಯವರು. ನಮ್ಮ ಮದ್ದೂರಿನಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಐತಲ್ಲ, ನಾವು ಗಣೇಶ ವಿಸರ್ಜನೆ ಮಾಡ್ಬೇಕಾದ್ರೆ ನಮ್ಮವ್ರಿಗೆ ಇದು ಮಾಡಿದಾರಲ್ಲ, ಅದು ತುಂಬ ನೋವಾಯಿತು. ಆದ್ದರಿಂದ ಪ್ರತಿಭಟನೆ ನಾವು ಹಿಂದೂ ಒಗ್ಗಟ್ಟಾಗಿ ನಾವು ಹಿಂದೂ ಮುಸ್ಲಿಂ ಅಣ್ಣ ತಮ್ಮರಾಗಿದ್ವಿ. ಆದರೆ ಇವತ್ತು ವೈಷಮ್ಯ ರೀತಿಯಾಗಿ ಯಾರೋ ಕೆಟ್ಟಗಾಡಿಗಳು ಮಾಡಿದ್ದಾರೆ, ಅವ್ರ ವಿರುದ್ಧವಾಗಿ ನಾವು ಹಿಂದೂ ಸಂಘಟನೆ ಒಂದಾಗಿ ನಾವೆಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಏನು ಕಾರಣ ಅಂತ? ಸರ್, ಮುಸ್ಲಿಮ್ಸ್ ಹುಡುಗರು ಕಿಡಿಗೇಡಿಗಳು ಅಂತ ಹೇಳ್ಬೇಕು ಅವ್ರನ್ನ. ಅವರು ನಮ್ಮ ಗಣೇಶ ವಿಸರ್ಜನೆ ಟೈಮಲ್ಲಿ ಕಲ್ಲು ತೂರಾಟದೇ ಪ್ರಮುಖ ಕಾರಣ. ಅದನ್ನ ವಿರೋಧಿಸಿ ನಾವು ಇದು ಮಾಡ್ತಾ ಇದ್ದೀವಿ. ನಿಮ್ಮ ಲೋಕಲ್ MLA ಅವರೇ ಬಂದಿಲ್ವಲ್ಲ ಇಲ್ಲಿ ಅಂತ? ಅವ್ರು ಎಲ್ಲಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ ಸರ್. ಅವರು ಸ್ವಿಚ್ ಆಫ್ ಮಾಡ್ಕೊಂಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅವ್ರು ಎಲ್ಲಿ ಅವ್ರು ಬಂದು ಅವ್ರ ಕರ್ತವ್ಯ ಮಾಡಬೇಕಾಯ್ತು. ನಾವು ಜನಗಳ ಹಿಂದೂ ಸಂಘಟನೆಯವರು ಎಲ್ಲ ಸೇರಿ ಮಾಡ್ತಾ ಇದ್ದೀವಿ ಸರ್. ಹಾಗೆ ಅಲ್ಲಿ ನಮ್ಮ ಜೊತೆ ಮತ್ತಷ್ಟು ಮುಖಂಡರುಗಳಿದ್ದಾರೆ, ಮಾತಾಡ್ತೇವೆ. ಸರ್, ತಮ್ಮ ಹೆಸರು ಸರ್? ಸರ್, ಕಾರ್ತಿಕ್ ಅಂತ. ಎಲ್ಲಿಂದ ಬರ್ತಿದ್ದೀರಿ ಮೆರವಣಿಗೆ? ಗೊರವನಹಳ್ಳಿಯವರು ಸರ್, ಗೊರವನಹಳ್ಳಿ. ಇಲ್ಲಿ ಬಂದಿರೋ ಸರ್ ಇವತ್ತು? ಸರ್, ಹಿಂದೂ ಸಂಘಟನೆಯವರು ಇವತ್ತು ಗಣೇಶ ಸಾಮೂಹಿಕ ವಿಸರ್ಜನೆಗೆ ಹೋಗೊಟ್ಟಿರೋದ್ರಿಂದ ಹಿಂದೂ ಕಾರ್ಯಕರ್ತರು ಪಕ್ಷ ಭೇದ ಮರ್ತಿ, ಜಾತಿ ಭೇದ ಮರ್ತಿ, ಹಿಂದೂಗಳು ಅನ್ನೋದು ಒಂದು ಸಂಘಟನೆಯಿಂದ ಆಹ್ವಾನ ಕೊಟ್ಟಿರುತ್ತೆ. ನಮ್ಮ ಸುತ್ತಮುತ್ತ ಹಳ್ಳಿ ಗ್ರಾಮಸ್ಥಗಳು ಅಲ್ಲಿಂದ ಹುಡುಗರು ಗಣೇಶಗಳನ್ನ ತಂದು ಇಲ್ಲಿ ವಿಸರ್ಜನೆ ಮಾಡೋಕ್ಕೆ ಇವತ್ತು ಹಿಂದೂ ಕಾರ್ಯಕರ್ತರು ಹೋಗೊಟ್ಕೊಟ್ಟಿದ್ದರಿಂದ ಎಲ್ಲ ನಾವು TV ಸರ್ಕಲಲ್ಲಿ ಎಲ್ಲ ಹಿಂದೂಗಳು ಸೇರ್ತಾ ಇದ್ದೀವಿ ಸರ್. ನಾವು ಗೊರವನಹಳ್ಳಿಯಿಂದ ಬಂದಿದ್ದೀವಿ ಸರ್. ಇಪ್ಪತ್ತರಲ್ಲಿ ಆಗಿರ್ತಕ್ಕಂಥ ಗಲಭೆ ಪ್ರಕರಣವನ್ನ ಗೊರವನಹಳ್ಳಿಯಲ್ಲಿ ಕೂತ್ಕೊಂಡು ಯಾವ ರೀತಿ ನೋಡ್ತಾ ಇದ್ದೀರಿ? ಗೊರವನಹಳ್ಳಿಯಿಂದ ಯಾವ ರೀತಿ ನೋಡ್ತಾ ಇದ್ದೀರಿ ಮದ್ದೂರು ಪ್ರಕರಣ? ಸರ್, ನಾವು ಗೊರವನಹಳ್ಳಿ ಅಂತಲ್ಲ ಸರ್, ಆ ಊರಿಗೆ ಸುತ್ತಮುತ್ತ ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರು ನಾವೆಲ್ಲ ಹಿಂದೂ ಎಲ್ಲ ಒಂದಾಗಿ ಅಂತ ತೋರಿಸಲೇಬೇಕು ಅನ್ನುವಂಥ ಉದ್ದೇಶಪೂರ್ವಕವಾಗಿ ನಾವೆಲ್ಲ ಹಿಂದೂಗಳು ಒಂದಾಗಿ ನಾವು ಗೊರವನಹಳ್ಳಿ ಒಂದೇ ಅಲ್ಲ, ಇಡೀ ನಮ್ಮ ಮಂಡ್ಯ ಜಿಲ್ಲೆ ನಮ್ಮ ಮದ್ದೂರು ತಾಲೂಕು ಕೆಸ್ತೂರು ಎಲ್ಲ ಭಾಗದಿಂದನೂ ಜನಸಂಖ್ಯೆ 20,000ದಿಂದ 15,000ದವರೆಗೂ ಜನ ಸಾಮೂಹಿಕ ವಿಸರ್ಜನೆಗೆ ಗಣಪತಿ ವಿಸರ್ಜನೆಗೆ ಪಾಲ್ಗೊಳ್ಳಿದ್ದಾರೆ. ಎಷ್ಟು ಗಣಪತಿ ವಿಸರ್ಜನೆ ಆಗ್ಬೋದು ಇವತ್ತು? 27ರಿಂದ 28 ಗಣಪತಿ ವಿಸರ್ಜನೆ ಆಗುವ ಚಾನ್ಸ್ ಇದೆ. ಒಂದೇ ದಿನಕ್ಕೆ ಅಲ್ಲಿಗೆ ಮದ್ದೂರಲ್ಲಿ ಎಲ್ಲ ಬಹುತೇಕ ಎಲ್ಲ ಗಣಪತಿ ವಿಸರ್ಜನೆ ಎಲ್ಲ ಮುಗುತ್ತೆ. ಆಗಿರ್ತಕ್ಕಂಥ ಗಲಾಟೆಯನ್ನ ಯಾವ ರೀತಿ ನೋಡ್ತೀರಿ? ಯಾಕೆಂತಂದ್ರೆ ಒಂದು ಕಡೆಗೆ ಮುಸಲ್ಮಾನರ ಕಡೆ ಆರೋಪ ಮಾಡ್ತಾರೆ, ಇನ್ನು ಕೆಲವು ಕಡೆ ನಿಮ್ಮವ್ರನ್ನೇ ಆರೋಪ ಮಾಡ್ತಾರೆ. ನಿಜವಾಗ್ಲೂ ಏನಾಗಿದೆ ಅಂತ ನಿಮ್ಗೇನು ಮಾಹಿತಿ ಇದೆ ಅಂತ ಸ್ಥಳೀಯರಾಗಿ? ಅಲ್ಲಿ ಮಾಹಿತಿ ಬಂದ ಪ್ರಕಾರ ನಮ್ಮ ಹಿಂದೂಗಳು ಗಣಪತಿ ವಿಸರ್ಜನೆ ಮಾಡುವಾಗ ಯಾವುದೇ ರೀತಿ ಗೊಂದಲ ಏನು ಮಾಡ್ಕೋದ್ರಿಲ್ಲ. ಅಲ್ಲಿ ಮುಸಲ್ಮಾನರ ವೈಯಕ್ತಿಕ ದ್ವೇಷದಿಂದ ಮಾಡಿರೋದ್ರಿಂದ ನಮ್ಮ ಹಿಂದೂಗಳು ಒಗ್ಗಟ್ಟಾಗಿ ಪ್ರತಿಭಟನೆ ನಡೆಸಿದ್ರು ಮೊನ್ನೆ ದಿನ. ಇವತ್ತು ಸಾಮೂಹಿಕ ವಿಸರ್ಜನೆಗೆ ಇಡೀ ಮದ್ದೂರು ತಾಲೂಕು ಪ್ರತಿಯೊಂದು ಹಳ್ಳಿಲೂ ಕೆಸ್ತೂರು ಭಾಗ, KM ದೊಡ್ಡಿ ಭಾಗ, ಗೊರವನಹಳ್ಳಿ, ಮದ್ದೂರು ಎಲ್ಲ ಭಾಗದಿಂದನೂ ಸಾಮೂಹಿಕ ಗಣಪತಿ ವಿಸರ್ಜನೆಗೆ 27ರಿಂದ 28 ಗಣಪತಿ ವಿಸರ್ಜನೆ ಮಾಡುವಂಥ ಸಮಯ. ಈಗ ಯಾವುದೇ ರೀತಿ ಗೊಂದಲ ಇಲ್ದೇ ಶಾಂತಿಯುತಿಯಿಂದ ಕಾರ್ಯ ನಿರ್ವಹಿಸ್ತಾ ಇದ್ದೀವಿ. ನೀವು ಎಲ್ಲಿಂದ ಬಂದಿದ್ದೀರಿ ಸರ್? ನಮ್ಮದು ಕೂಳಿಗೆರೆ. ವಿಶೇಷ ನಿಮ್ಮೂರಿಂದ ಕೂಡ ಗಣಪತಿ ವಿಸರ್ಜನೆ ಗಣಪತಿ ನಮ್ಮ ಹಿಂದೂಗಳು ನಾವೆಲ್ಲ ಒಂದಾಗಿರ್ಬೇಕು ಅಂತ ಬಂದಿರೋದು. ಮದ್ದೂರು ಗಲಭೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು. ನೀವು ನೋಡ್ದಂಗೆ ಬರೀ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಪ್ರತಿ ಬಾರಿನೂ ಕೂಡ ವರ್ಷನೂ ಕೂಡ ಬೇರೆ ಬೇರೆ ಭಾಗದಲ್ಲಿ ಒಂದು ಕಡೆ ನಾಗಮಂಗಲ, ಈ ಬಾರಿ ಮದ್ದೂರು, ಈ ರೀತಿಯ ಘಟನೆಗಳು ಆಗ್ತಾನೇ ಇರುತ್ತೆ. ಇಂಥದ್ದನ್ನ ಪರಿಸ್ಥಿತಿ ನಿಯಂತ್ರಣ ಮಾಡೋದಕ್ಕೆ ಸ್ಥಳೀಯವಾಗಿ MLAಗಳಿರ್ಬೋದು ಅಥವಾ MP ಗಳಿರ್ಬೋದು ಯಾವ ರೀತಿಯಾಗಿ ನಿಭಾಯಿಸಬೇಕು ಅಂತ ಹೇಳ್ತೀರಿ? ಸೊ ಎಲ್ಲವೂ ನಮ್ಮ ಹಿಂದೂಗಳೆಲ್ಲ ಒಂದಾಗಿರ್ಬೇಕು, ಒಗ್ಗಟ್ಟಾಗಿರ್ಬೇಕು. ಇವ್ರ ಮಸೀದಿ ಹತ್ರ ಹೋದ್ರೆ ಟೌಂಟೆ ಹೊಡುವಂಗಿಲ್ಲ, ಏನೂ ಇಲ್ಲ. ಇವರಾದ್ರೆ ಮೈಕ್ ಹಾಕ ಕೂಗಬೇಕು. ನಾಮಾದ್ರೆ ಒಂದು ಸಾವು ಹೋದ್ರೂ ಟೌಂಟೆ ಹಾಕುವಂಗಿಲ್ಲ ಅಂತಾರೆ. ಅವ್ರ ಮಸೀದಿ ಹತ್ರ ಟೌಂಟೆ ಹೊಡುವಂಗಿಲ್ಲ, ಏನಂದ್ರೆ ಏನೂ ಇಲ್ಲ. ಅವ್ರು ಮಾತ್ರ ಮೈಕ್ ಹಾಕ ಕೂಗಬೇಕು, ನಮ್ಮೇನು ಒಂದು DJ ಹಾಕುವಂಗಿಲ್ಲ, ಏನಂದ್ರೆ ಏನೂ ಇಲ್ಲ. ಇದೆಲ್ಲ ಕೆಟ್ಟು ಸರ್ಕಾರ, ಇದು ಕಾಂಗ್ರೆಸ್ ಸರ್ಕಾರ ಐತಲ್ಲ. ನಮ್ಮ ಹಿಂದೂಗಳಿಗೆ ಒಗ್ಗಟ್ಟಿಲ್ಲ. ಇದು ನಮಗೇನಿದ್ರು JDS BJP ಬರಬೇಕು ಸರ್ಕಾರ. ಇದು ಹುಟ್ಟು ಕೆಟ್ಟು ಸರ್ಕಾರ, ಇದು ಕಾಂಗ್ರೆಸ್ ಸರ್ಕಾರ. ಎಸ್, ಇದಿಷ್ಟು ಕೂಡ ಸ್ಥಳೀಯವಾಗಿ ಏನು ಗಣಪತಿ ವಿಸರ್ಜನೆಗೆ ಮಾಡೋದಕ್ಕೆ ಬಂದಿರತಕ್ಕಂಥ ಹಿಂದೂ ಪರ ಕಾರ್ಯಕರ್ತರ ಒಂದು ಭಾವನೆಗಳು ಮಾತು. ಅಂದರೆ ಅವ್ರು ಹೇಳುವಂಥದ್ದು ಕೇವಲ ಮುಸಲ್ಮಾನರಿಗೆ ಅಜಾನ್ ಕೂಗೋದಕ್ಕೆ ಅವಕಾಶವನ್ನು ಕೊಡ್ತಾರೆ, ಆದರೆ ನಮಗೆ ಗಣಪತಿಯನ್ನು ವಿಸರ್ಜನೆ ಮಾಡೋದಕ್ಕೆ, ಮಸೀದಿ ಮುಂದೆ ಹೋಗೋದಕ್ಕೆ ಅಥವಾ ಏನು ನಮ್ಮ DJ ಸಾಂಗನ್ನು ಕೂಡ ಹಾಕೋದಕ್ಕೂ ಕೂಡ ಅವಕಾಶವನ್ನು ಕೊಡೋದಿಲ್ಲ. ಇದೊಂದು ಕೆಟ್ಟ ಸರ್ಕಾರ ಅಂತೇಳಿ ನೇರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಬುಟ್ ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದು. ನೋಡೋಣ, ಮತ್ತಷ್ಟು ಜನರನ್ನು ಮಾತಾಡ್ತೇವೆ. ಹಾಗೆ ಮದ್ದೂರಲ್ಲಿ ಇವತ್ತಿನ ಗಣಪತಿಯ ಸಾಮೂಹಿಕ ವಿಸರ್ಜನೆ ಇದೆ, ಇದರ ಮತ್ತಷ್ಟು ಅಪ್ಡೇಟನ್ನು ರಿಪಬ್ಲಿಕ್ ಕನ್ನಡ ನೀಡ್ತಾ ಹೋಗುತ್ತೆ. ನೋಡ್ತಾ ಇರಿ. ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.